ಸಿಂಹರಾಶಿ ನಿಮ್ಮ ಕನಸು ನನಸಾಗ್ತಕ್ಕಂತಹ ದಿವಸ. ಏನೋ ಆಲೋಚನೆಯನ್ನ ನಿರೀಕ್ಷೆಯನ್ನ ಹೊಸ ಹುರುಪಿನೊಂದಿಗೆ ಇಟ್ಟುಕೊಂಡಿರ್ತೀರಿ. ಅದು ಕಾರ್ಯರೂಪಕ್ಕೆ ಬಂದು ನಿಮಗೆ ಸಮಾಧಾನ ಆಗ್ತಕ್ಕಂತಹ ದಿವಸವಾಗುತ್ತೆ. ತುಂಬಾ ಒತ್ತಡ ಇರತಕ್ಕಂತಹ ದಿವಸ. ಯಾವಾಗ ನೀವು ಹೊಸ ಹೊಸ ಆಲೋಚನೆಗಳನ್ನ ತಂದುಕೊಂಡು ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳಿ ಹೋಗ್ತಿರೋ ಆಗ ಒತ್ತಡ ಇರುವಂತಹದ್ದು ಸಹಜ. ಆದರೆ ಸುಲಭವಾಗಿ ಅದನ್ನು ದಾಟಿ ಬರ್ತಕ್ಕಂಥದ್ದು ಇದೆಯಲ್ಲ, ಅದು ಗ್ರಹಗತಿಯ ವಿಶೇಷವಾದಂತಹ ಫಲ ಅಂತ ಭಾವಿಸಿ ಹಿರಿಯ ಅಧಿಕಾರಿಗಳ ನೆರವು ನಿಮಗೆ ಸಿಗ್ತಕ್ಕಂಥದ್ದು. ಆಸ್ತಿ ಖರೀದಿಯ ವಿಚಾರದಲ್ಲಿ ಜಯ ಇದೆ. ಆ ಮನಸ್ಸು ಇರತಕ್ಕಂಥವ್ರಿಗೆ, ಆ ಪ್ರಯತ್ನದಲ್ಲಿ ಇರತಕ್ಕಂಥವ್ರಿಗೆ ಅದು ಅನುಕೂಲವನ್ನು ಮಾಡಿಕೊಡ್ತಕ್ಕಂಥದ್ದಾಗುತ್ತೆ. ಹಲವಾರು ರೀತಿಯ ಯಶಸ್ಸಿಗೆ ದಾರಿಯಾಗತಕ್ಕಂತಹ ದಿವಸ. ಒಂದೆರಡಲ್ಲ, ಬೇರೆ ಬೇರೆ ಮಜಲುಗಳಲ್ಲಿ ನಿಮ್ಮ ಕಾರ್ಯಕ್ಷೇತ್ರ ವಿಸ್ತಾರವಾಗ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಕೆಲವು ಸವಾಲುಗಳಿರುತ್ತೆ, ಅದನ್ನು ಎದುರಿಸಬೇಕಾಗತ್ತೆ. ಅಂದರೆ ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಮುಂಬರುವಂತಹ ಪರೀಕ್ಷೆಗಳು ಅತಿ ಸಾಮೀಪ್ಯದಲ್ಲಿರಬಹುದು. ನಿಮ್ಮ ಅಧ್ಯಯನ, ಅದಕ್ಕೆ ಬೇಕಾಗುವಂತಹ ಸಮಯ ಅಲ್ಪವಾಗಿರಬಹುದು. ಅದೆಲ್ಲವನ್ನು ವ್ಯವಸ್ಥಿತವಾಗಿ ನೀವು ರೂಪುರೇಷೆಗಳನ್ನು ಮಾಡಿಕೊಂಡು ಸರಿಯಾದಂತಹ ರೀತಿಯಲ್ಲಿ ಅಭ್ಯಾಸಕ್ಕೆ ಕೂರಬೇಕಾಗತ್ತೆ. ಜೊತೆಗೆ ವಿಶೇಷವಾಗಿ ನರಸಿಂಹಸ್ವಾಮಿಯನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ನಿಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡ್ತಕ್ಕಂತಹ ದಿವಸ ಇದಾಗತ್ತೆ. ಅದು ನಿಮಗೆ ಅನಿವಾರ್ಯವೋ ಅಗತ್ಯವೋ ಅದು ಏನೇ ಇರಲಿ, ಆ ತಾಳ್ಮೆಯನ್ನು ನೀವು ಗೆಲ್ಲಲೇಬೇಕಾಗತ್ತೆ. ಅದನ್ನು ಮೀರಿದರೆ ದೊಡ್ಡದಾದಂತಹ ಅನಾಹುತಕ್ಕೆ ಅದು ಕಾರಣ ಆಗಬಹುದು. ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಸಮಸ್ಯೆಯನ್ನು ಉಂಟು ಮಾಡಿಕೊಳ್ತೇವೆ. ಅದೆಲ್ಲ ಸ್ವಯಂಕೃತ, ನೀವೇ ಮಾಡ್ಕೊಳ್ತಕ್ಕಂತಹ ತಪ್ಪು. ಅಲ್ಲಿ ಯಾರ ಒಂದು ಕಾರಣವೂ, ಯಾರ ಒಂದು ಮಧ್ಯಸ್ಥಿಕೆಯೂ ಕೂಡ ಅಲ್ಲಿ ಇಲ್ಲದೆ ಇರತಕ್ಕಂಥದ್ದು. ಆರೋಗ್ಯದ ವಿಚಾರದಲ್ಲಿ ಬೇಸರ ಮಾಡ್ಕೊಳ್ತೀರಿ. ಯಾವತ್ತೋ ಹೇಳಿದಂಥದ್ದನ್ನು ತಾತ್ಸಾರ ಮಾಡಿ ಅಥವಾ ಅದನ್ನು ಧೋರಣೆಯಿಂದ ನೋಡಿ ಇವತ್ತು ನೀವು ಕಷ್ಟ ಅನುಭವಿಸ್ತಿದ್ದೀರಿ ಅಂತಾದರೆ, ಅದು ಇವತ್ತು ನಿಮಗೆ ಕಷ್ಟ ಆಗಿದೆ ಅಂತಾದರೆ ಯಾರು ಹೊಣೆ? ಅದಕ್ಕೆ ನೀವೇ ಕಾರಣ ಅನ್ನುವಂಥದ್ದು ಗೊತ್ತಾಗಬೇಕು. ಒಳ್ಳೆಯ ವಿಚಾರಗಳು ಕೂಡ ನಿಮ್ಮ ನಡತೆಯಿಂದ, ನಿಮ್ಮ ವರ್ತನೆಯಿಂದ ಕೆಟ್ಟ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗುತ್ತೆ. ಇದೆಲ್ಲವನ್ನ ಗಮನಿಸಿದಾಗ ನೀವೇ ಎಲ್ಲದಕ್ಕೂ ಕೂಡ ಕಾರಣ ಅಂತ ಹೇಳಬೇಕು. ಯಾವುದೇ ರೀತಿಯ ಸಾಧನೆಗಳಿಲ್ಲದೆ ಹತಾಶರಾಗ್ತೀರಿ. ನನ್ನ ಜೀವನದಲ್ಲಿ ನಾನು ಏನೂ ಮಾಡಲೇ ಇಲ್ವಲ್ಲ, ಇಲ್ಲಿವರೆಗೆ ಹಣ ಮಾಡಲಿಲ್ಲ, ಮನೆ ಮಾಡಲಿಲ್ಲ, ಇನ್ಯಾವುದೋ ಸಾಧನೆ ಮಾಡಲಿಲ್ಲ, ಒಳ್ಳೆಯ ನೌಕರಿಯನ್ನು ಗಿಟ್ಟಿಸ್ಕೊಳ್ಳಿಲ್ಲ, ಮನೆಯಲ್ಲೂ ಕೂಡ ನಾನು ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ, ಒಳ್ಳೆಯ ಸದಸ್ಯನಾಗಿ ಉಳಿಲಿಲ್ವಲ್ಲ ಅನ್ನುವಂತಹ ಆಲೋಚನೆಗಳು, ಆ ಪಾಪಪ್ರಜ್ಞೆ ನಿಮಗೆ ಕಾಡುವಂಥದ್ದಾಗತ್ತೆ. ಸಾಮಾಜಿಕವಾದಂತಹ ಮನ್ನಣೆಯೂ ಇಲ್ಲದೆ ಬೇಸರವಾಗುತ್ತೆ. ಸಮಾಜದಲ್ಲಿಗೆ ನನ್ನ ಜೊತೆಯಲ್ಲಿದ್ದವರಿಗೆ ಬೇರೆ ಬೇರೆ ರೀತಿಯ ಗೌರವಗಳು ಸಿಗ್ತಾ ಇದೆ, ನನಗೆ ಯಾವ ರೀತಿಯಲ್ಲೂ ಕೂಡ ಏನು ಅನುಕೂಲ ಆಗಲಿಲ್ವಲ್ಲ ಅನ್ನುವಂತಹ ಮರುಕವನ್ನು ಪಡ್ತೀರಿ. ಈಗ ನೀವು ಪಶ್ಚಾತ್ತಾಪ ಪಟ್ಟರೆ ಫಲ ಏನಿದೆ? ವಿಶೇಷವಾಗಿ ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ. ಎಲ್ಲವೂ ಕೂಡ ಶುಭವಾಗಲಿ, ಒಳ್ಳೆಯದಾಗಲಿ. ತುಲಾರಾಶಿ ಈ ದಿವಸ ಯಾರನ್ನೂ ಕೂಡ ಅಂಧವಾಗಿ ನಂಬಲಿಕ್ಕೆ ಹೋಗಬೇಡಿ. ಅಂದರೆ ಕುರುಡಾಗಿ ನಂಬತಕ್ಕಂಥದ್ದು, ಯಾರ ಬಗ್ಗೆ ಮಾಹಿತಿ ಇರೋದಿಲ್ಲ ಅಂಥವರನ್ನು ನಂಬುವಂಥದ್ದಾಗತ್ತೆ. ಕಳೆದುಕೊಂಡದ್ದನ್ನು ಮತ್ತೆ ಪಡೆಯೋದಕ್ಕೆ ಅವಕಾಶ ಇದೆ. ಯಾವ ವಿಷಯವನ್ನು, ಯಾವ ವಸ್ತುವನ್ನು, ಯಾವ ದ್ರವ್ಯವನ್ನು, ಹಣವನ್ನು ಏನು ಕಳ್ಕೊಂಡಿರ್ತೀರಿ ಅದನ್ನು ಮತ್ತೆ ನಿಮ್ಮದಾಗಿಸ್ಕೊಳ್ಳೋದಕ್ಕೆ ಅವಕಾಶಗಳಿರುತ್ತೆ. ಧಾರ್ಮಿಕ ಪ್ರವೃತ್ತಿ ಇರತಕ್ಕಂತಹ ಜನರ ಜೊತೆಯಲ್ಲಿ ಸಂಪರ್ಕವಾಗುತ್ತೆ. ಧಾರ್ಮಿಕ ಮುಖಂಡರ ಜೊತೆಯಲ್ಲಿ ಬೆರೀತಕ್ಕಂತಹ ಕೆಲಸಗಳಾಗುತ್ತೆ. ಮನಸ್ಸಿನಲ್ಲಿ ನಕಾರಾತ್ಮಕವಾದಂತಹ ಯೋಚನೆಗಳು ಬರಬಹುದು. ಅದನ್ನು ತತ್ಕ್ಷಣದಲ್ಲಿ ಅದನ್ನು ದೂರ ಮಾಡತಕ್ಕಂತಹದ್ದು ಬಹಳ ಮುಖ್ಯ. ಉದ್ಯೋಗಿಗಳಿಗೆ ಅನುಕೂಲವಾಗ್ತಕ್ಕಂತಹ ದಿವಸ. ಹಳೆಯ ನೆನಪುಗಳು ಕೆಲವು ಸಂತೋಷವನ್ನು ತರುತ್ತೆ. ಹಾಗಾಗಿ ಅದೆಲ್ಲವನ್ನ ಮನಸ್ಸಿನಲ್ಲಿಟ್ಟುಕೊಂಡು ಯಾವುದು ಒಳಿತು ಯಾವುದು ಕೆಡಕು ಅಂತಕ್ಕಂತಹ ವಿವೇಚನೆಯಲ್ಲಿ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಈ ದಿವಸವನ್ನು ಮುಖ್ಯವಾಗಿ ಗಣನೆಗೆ ತೆಗೆದುಕೊಳ್ತಕ್ಕಂಥದ್ದು ಮುಖ್ಯವಾಗುತ್ತೆ. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ ಕೌಟುಂಬಿಕವಾದಂತಹ ಜೀವನ, ಸಾಮರಸ್ಯ ಬಹಳ ಚೆನ್ನಾಗಿರುತ್ತೆ. ಅದನ್ನು ಹಾಗೇ ಉಳಿಸ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿ. ನೀವು ಸೋತರೂ ಕೂಡ ಮನೆಯಲ್ಲಿ ವಾತಾವರಣ ಎಲ್ಲ ಚೆನ್ನಾಗಿದೆ ಅಂತಾದರೆ ಆ ಸಂತೋಷದ ಫಲ ನಿಮಗೆ ಖಂಡಿತವಾಗಿ ಸಿಗ್ತಕ್ಕಂಥದ್ದಾಗತ್ತೆ. ಹೊಸ ಕೆಲಸಕ್ಕೆ ಆರಂಭವನ್ನು ಮಾಡಿ ಅದಕ್ಕೆ ಅವಕಾಶಗಳಿರ್ತಕ್ಕಂಥದ್ದು. ನಿಧಾನವಾಗಿ ನೀವು ಮಾಡಿದಂತಹ ಕೆಲಸಕ್ಕೆ ಫಲ ಸಿಕ್ಕುತ್ತೆ. ತತ್ಕ್ಷಣದಲ್ಲಿ ನಿರೀಕ್ಷೆ ಮಾಡಿದರೆ ಅಲ್ಲಿ ಏನು ಸಿಕ್ಕದೇ ಇರಬಹುದು, ಆದರೆ ಶಾಶ್ವತವಾದಂತಹ ಫಲ ನಿಮ್ಮದಾಗ್ತಕ್ಕಂಥದ್ದಿದೆ. ನಿಮ್ಮ ಆಯ್ಕೆಯಲ್ಲಿ ಮಾತ್ರ ವ್ಯತ್ಯಾಸಗಳಾಗುತ್ತೆ. ಹಲವಾರು ವಿಷಯಗಳು, ಹಲವಾರು ವಸ್ತುಗಳು ನಿಮ್ಮ ಕಣ್ಣು ಮುಂದೆ ಇದೆ.
ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತಕ್ಕಂತಹ ಗೊಂದಲದಲ್ಲಿ ನೀವಿದ್ದೀರಿ. ಸರಿಯಾದ ನಿರ್ಧಾರ ಮಾಡದಲೇ ಆಯ್ಕೆಯನ್ನು ಸರಿ ಮಾಡಿಕೊಳ್ಳೋದಿಲ್ಲ ಅಂತಕ್ಕಂಥದ್ದು ನಿಮ್ಮಿಂದ ಆಗುವಂತಹ ತಪ್ಪು. ಹಲವಾರು ನಿರ್ಧಾರಗಳು ನಿಮಗೆ ಮಾರಕವಾಗುತ್ತೆ. ಹಾಗಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ್ರೆ ಅದು ನಿಮಗೆ ಪೂರಕವಾಗಿರೋ ಹಾಗೆ 10 ಬಾರಿ ಆಲೋಚನೆಯನ್ನು ಮಾಡಿ ಸಲಹೆ ಸೂಚನೆಗಳನ್ನು ಪಡೆದು ಮಾಡುವಂಥದ್ದು ಒಳ್ಳೆಯದಾಗಿರುತ್ತೆ. ಹಣದ ವಿಚಾರದಲ್ಲಿ ಗೊಂದಲ ಮಾಡ್ಕೊಳ್ತೀರಿ. ಯಾವುದಕ್ಕೆ ಖರ್ಚು ಮಾಡಬೇಕೋ ಅಲ್ಲಿ ಮಾಡೋದಿಲ್ಲ, ಯಾವುದಕ್ಕೆ ಮಾಡಬಾರ್ದು ಅಂಥದ್ದಕ್ಕೆ ಹಣವನ್ನು ಖರ್ಚು ಮಾಡಿ ಗೊಂದಲಕ್ಕೆ ಈಡಾಗ್ತೀರಿ. ಮಹಾವಿಷ್ಣುವನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.